ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಮಂಗಳೂರು ಕಡೆ ಮಾಡುವಂತಹ ಮಸಾಲೆ ನೀರು ದೋಸೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ಚೆನ್ನಾಗಿರ್ತದೆ ಇದು ನೀರು ದೋಸೆ. ಬೆಳಗಿನ ಬ್ರೇಕ್ಫಾಸ್ಟಿಗೆ ತುಂಬ ಸೂಪರ್ ಆಗಿರ್ತದೆ. ಸ್ವಲ್ಪ ಉಪ್ಪು ಹುಳಿ ಖಾರ ಎಲ್ಲ ಹಾಕಿ ತುಂಬ ಸಖತ್ತಾಗಿರ್ತದೆ. ಮಾಡಲಿಕ್ಕೆ ಕೂಡ ತುಂಬ ಸುಲಭ. ಬೆಳ್ತಿಗೆ ಅಕ್ಕಿ, ನಾವು ದೋಸೆ ಮಾಡುವ ಅಕ್ಕಿ ಉಂಟಲ್ಲ ಅದರಲ್ಲಿ ಮಾಡೋದು. ಅದು ಅಕ್ಕಿ ಇದ್ದರೆ ನಮಗೆ ರಪ್ಪ ಅಂತ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಮಾಡೋದು. ತುಂಬ ಚೆನ್ನಾಗಿರ್ತದೆ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಾಡಲಿಕ್ಕೆ ಕೂಡ ತುಂಬ ಹೊತ್ತು ಏನು ತಗೊಳ್ಳೋದಿಲ್ಲ, ರಪ್ಪ ಅಂತ ಮಾಡ್ಬೋದು. ನೋಡಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ನಾನು ಸಾಂಬಾರು ಜೊತೆ ಸರ್ವ್ ಮಾಡ್ಕೊಂಡಿದ್ದೇನೆ. ಇದಕ್ಕೆ ಸಾಂಬಾರೇನು ಬೇಕಂತ ಇಲ್ಲ, ಚಟ್ನಿ ಇದ್ದರೆ ಚಟ್ನಿ ಜೊತೆ ಕೂಡ ಸರ್ವ್ ಮಾಡ್ಬೋದು. ಆದರೆ ಖಾರ ಎಲ್ಲ ಇದರಲ್ಲೇ ಇರೋದ್ರಿಂದ ಬೇಕಂತ ಇಲ್ಲ. ನೋಡಿ, ಒಂದು 2 ಕಪ್ಪಿನಷ್ಟು ಬೆಳ್ತಿಗೆ ಅಕ್ಕಿಯನ್ನು ಒಂದು 4ರಿಂದ 5 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಕೊಂಡು, ಚೆನ್ನಾಗಿ ತೊಳೆದು ನೆನೆಸ್ಕೊಂಡು ಇಟ್ಕೊಂಡಿದ್ದೇನೆ ನಾನು. ಚೆನ್ನಾಗಿ ನೆನೆದಷ್ಟು ಉಂಟಲ್ಲ ದೋಸೆ ತುಂಬ ಚೆನ್ನಾಗಿ ಬರ್ತದೆ. ನೋಡಿ, ನೆನೆಸಿದ ಅಕ್ಕಿಯನ್ನು ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದು ಉಂಟಲ್ಲ ಚೆನ್ನಾಗಿ ಗಂಧದ ಥರ ಇದು ಮಾಡಬೇಕು, ರುಬ್ಕೊಳ್ಬೇಕು. ನೀವು ಇದು ಬ್ಯಾಟರ್ ಉಂಟಲ್ಲ ಎಷ್ಟು ನೈಸಾಗಿ ರುಬ್ಕೊಳ್ತೀರಿ ಅಷ್ಟು ಚೆನ್ನಾಗಿ ಬರ್ತದೆ ದೋಸೆ. ಅದಕ್ಕಾಗಿ ನೋಡಿ, ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿ ಕೂಡ ಹಾಕ್ಕೊಳ್ತಾ ಇದ್ದೇನೆ. ತುಂಬ ರುಚಿ ಚೆನ್ನಾಗಿ ಬರ್ತದೆ ನೀವು ತೆಂಗಿನ ತುರಿ ಹಾಕ್ಕೊಳ್ಳೋದ್ರಿಂದ. ಅದಕ್ಕಾಗಿ ನೋಡಿ, ಒಂದು 4 ಬ್ಯಾಡಗಿ ಮೆಣಸು, ಒಂದು 2 ಚಮಚದಷ್ಟು ಕೊತ್ತಂಬರಿ ಕಾಳು ಹಾಕ್ಕೊಳ್ತಾ ಇದ್ದೇನೆ. ಒಂದು ಸಣ್ಣ ಪೀಸ್ ಹುಣಸೆ ಹಣ್ಣು, ನೋಡಿ ಒಂದು ಸಣ್ಣ ಪೀಸ್ ಹುಣಸೆ ಹಣ್ಣು ಹಾಕ್ಕೊಳ್ತಿದ್ದೇನೆ. ನೋಡಿ, ಒಂದಿಷ್ಟು ದೊಡ್ಡ ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ಬೆಲ್ಲ ಕೂಡ ಅಷ್ಟೇ ಸಣ್ಣದು, ಸ್ವಲ್ಪ ತುಂಬ ಹಾಕಬೇಡಿ. ರುಚಿಗೆ ಬೇಕಾದಷ್ಟು ಉಪ್ಪು, ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೇನೆ. ಒಂದು ಸ್ವಲ್ಪ ಅರಿಶಿಣದ ಪುಡಿ, ಕಲ್ಲರ್ಗೆ ಬೇಕಾಗಿ ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಸ್ವಲ್ಪ ನೀರು ಹಾಕ್ಕೊಂಡು ಫೈನಾಗಿ ರುಬ್ಕೊಳ್ತಾ ಇದ್ದೇನೆ. ಆದಷ್ಟು ನೈಸಾಗಿ ಗಂಧದ ಥರ ನೈಸಾಗಿ ರುಬ್ಕೊಳ್ಬೇಕು, ಆಗಲೇ ನಿಮ್ಮ ದೋಸೆ ಚೆನ್ನಾಗಿ ಬರೋದು. ನೀರು ದೋಸೆ ಮಾಡುವಾಗ ಉಂಟಲ್ಲ ಹಿಟ್ಟು ಚೆನ್ನಾಗಿ ನೈಸಾಗಿ ರುಬ್ಕೊಳ್ಬೇಕು, ಸ್ವಲ್ಪ ಕೂಡ ತರಿ ಇರಬಾರ್ದು. ನೋಡಿ, ಈ ಥರ ನೈಸಾಗಿ ರುಬ್ಕೊಂಡಿದ್ದೇನೆ. ಮತ್ತು ಇದು ಬ್ಯಾಟರ್ ಕೂಡ ಅಷ್ಟೇ, ತುಂಬ ದಪ್ಪ ಮಾಡಲಿಕ್ಕಿಲ್ಲ. ಇದಕ್ಕೆ ಸ್ವಲ್ಪ ನೀರಾಗಿರಬೇಕು. ನೀರು ದೋಸೆ ಅಂತ ಹೇಳಿದ ಮೇಲೆ ನೀರಾಗಿ ಇರಬೇಕು. ನೋಡಿ, ನಮಗೆ ಒಂದು ದೋಸೆ ಒಯ್ದು ನೋಡ್ಬೋದು. ಒಂದು ವೇಳೆ ದಪ್ಪ ಆಯಿತು ಅಂತ ಎನಿಸಿದರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು. ನೋಡಿ, ಇದು ಕರೆಕ್ಟ್ ಉಂಟು ಕನ್ಸಿಸ್ಟೆನ್ಸಿ. ನೋಡಿ, ಈ ಥರ ನೀರಾಗಿರಬೇಕು. ನೀವು ಉದ್ದಿನ ದೋಸೆ ಎಲ್ಲ ಮಾಡುವಾಗ ಸ್ವಲ್ಪ ದಪ್ಪದಾಗಿ ಮಾಡ್ತೀರಲ್ಲ ಹಿಟ್ಟು, ಇದು ಅಷ್ಟೊಂದು ದಪ್ಪ ಇರಲಿಕ್ಕಿಲ್ಲ, ಸ್ವಲ್ಪ ನೀರಾಗಿರ್ಬೇಕು ಹಿಟ್ಟು. ನಿಮ್ಮದು ನೀರು ದೋಸೆ ಎಷ್ಟು ತೆಳ್ಳಗೆ ಬರ್ತದಲ್ಲ ಅಷ್ಟು ಚೆನ್ನಾಗಿರ್ತದೆ ದೋಸೆ. ತೆಳ್ಳಗೆ ಮಾಡಿ ಕಾವಲಿಗೆ ಹಾಕಬೇಕು ದೋಸೆ. ನೋಡಿ, ನಾನೊಂದು ನೀರುಳ್ಳಿ ಸಹಾಯದಿಂದ ಎಣ್ಣೆ ಹಚ್ಕೊಳ್ತಾ ಇದ್ದೇನೆ ತವಾಗೆ. ನೋಡಿ, ಒಂದು 4 ಸ್ಪೂನ್ ತಗೊಂಡಿದ್ದೇನೆ, ಅದಕ್ಕೆ ನೀರುಳ್ಳಿಯನ್ನು ಚುಚ್ಚಿ ನೋಡಿ ಎಣ್ಣೆ ಹಚ್ಕೊಳ್ತಾ ಇದ್ದೇನೆ. ನೋಡಿ, ಈ ಥರ ಬೇಕು ಬ್ಯಾಟರ್. ನೋಡಿ, ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ. ನೋಡಿ, ಚೆನ್ನಾಗಿ ತವಕ್ಕೆ ಎಣ್ಣೆ ಎಲ್ಲ ಸವರಿ ದೋಸೆ ಹಾಕ್ಕೊಳ್ಳೋದು. ಅಂಚು ಕಾದಿದೆ, ಈಗ ದೋಸೆಯನ್ನು ಹಾಕುವ. ನೋಡಿ, ತೆಳ್ಳಗೆ ಮಾಡಿ ಹಾಕಬೇಕು. ದೋಸೆ ದಪ್ಪ ನೀರು ದೋಸೆ ದಪ್ಪ ಆದರೆ ಉಂಟಲ್ಲ ಅದು ತಿನ್ನಲಿಕ್ಕೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಎಷ್ಟು ನೀವು ತೆಳುವಾಗಿ ಮಾಡ್ತೀರಿ ಅಷ್ಟು ಚೆನ್ನಾಗಿ ಬರ್ತದೆ ದೋಸೆ. ಮುಚ್ಚಿ ಇಡುವ. ಈಗ ಮುಚ್ಚಿಟ್ಟು ಸ್ವಲ್ಪ ಫ್ರೈ ಆಗಬೇಕು. ಆಮೇಲೆ ಮುಚ್ಚಳ ತೆಗೆದ ಮೇಲೆ ಉಂಟಲ್ಲ, ತೆಗೆದ ಕೂಡಲೇ ತೆಗಿಲಿಕ್ಕಿಲ್ಲ ಗ್ಯಾಸಿಂದ. ತೆಗೆದ ಮೇಲೆ ಸ್ವಲ್ಪ ಹೊತ್ತು ಬಿಡಬೇಕು. ಅದು ಸೈಡಿಂದ ಎಲ್ಲ ಎದ್ದು ಬರಬೇಕು. ನಿಮಗೆ ದೋಸೆ ಉಂಟಲ್ಲ ಸೈಡಿಂದ ಸ್ವಲ್ಪ ಎದ್ದು ಬರುವಾಗ ಉಂಟಲ್ಲ ದೋಸೆಯನ್ನು ಮಗುಚಿ ತೆಗೆಯೋದು. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಸೂಪರಾಗಿ ಬಂದಿದೆ. ನೋಡಿ, ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ತೆಳುವಾಗಿ ಹಾಕಬೇಕು. ನೀವು ಎಷ್ಟು ತೆಳುವಾಗಿ ಮಾಡ್ತೀರಿ ಅಷ್ಟು ಚೆನ್ನಾಗಿ ಬರ್ತದೆ ಮಸಾಲೆ ನೀರು ದೋಸೆ. ನೋಡಿ, ಮತ್ತೊಂದು ದೋಸೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ತೆಂಗಿನ ಎಣ್ಣೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ತೆಂಗಿನ ಎಣ್ಣೆ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. ತೆಂಗಿನ ಎಣ್ಣೆಯಲ್ಲಿ ಮಾಡಿ ತುಂಬ ಸೂಪರಾಗಿರ್ತದೆ. ನೋಡಿ, ಮತ್ತೊಂದು ನೀರು ದೋಸೆ ಹಾಕ್ಕೊಳ್ತೇನೆ. ನೋಡಿ, ತೆಳುವು ಮಾಡಿ ಮಾಡ್ಕೊಳ್ಬೇಕು. ಇದಕ್ಕೆ ನಿಮಗೆ ಇದು ಕರಿ ಏನು ಬೇಕಂತ ಇಲ್ಲ, ಚಟ್ನಿ ಜೊತೆ ಸರ್ವ್ ಮಾಡ್ಬೋದು, ಇಲ್ಲಾಂದರೆ ಸಾಂಬಾರು ಜೊತೆ ಕೂಡ ಸರ್ವ್ ಮಾಡ್ಬೋದು. ಆದರೆ ಇದಕ್ಕೆ ನೀವು ಮಸಾಲೆ ಎಲ್ಲ ಹಾಕಿರೋದ್ರಿಂದ
ಇಲ್ಲದೆ ಹೀಗೆ ಕೂಡ ತಿನ್ಬೋದು, ಚೆನ್ನಾಗಿರ್ತದೆ. ಬೆಳಗಿನ ಬ್ರೇಕ್ಫಾಸ್ಟಿಗೆ, ಸಂಜೆ ಚಹಾಕ್ಕೆ ಕೂಡ ತುಂಬ ಸೂಪರಾಗಿರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಈ ಥರ ಮಸಾಲೆ ನೀರು ದೋಸೆ ಮನೆಯಲ್ಲಿ ಮಾಡಿ ಟೇಸ್ಟ್ ಮಾಡಿ ನನಗೆ ಹೇಗೆ ಆಗಿದೆ ಅಂತ ತಿಳಿಸಬೇಕು ಫ್ರೆಂಡ್ಸ್. ನೋಡಿ, ನಾನು ಸಾಂಬಾರು ಜೊತೆ ಸರ್ವ್ ಮಾಡಿದ್ದೇನೆ. ನೀವು ಚಟ್ನಿ ಕೂಡ ಹಾಕಿ ಸರ್ವ್ ಮಾಡಿ.